ಕಚ್ಚಾ ಚೂಡ ಮಾಡೋಕ್ಕೆ ಒಂದು 1/4 kg ತಿಳು ಅಥವಾ ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡು 1-2 ಗಂಟೆ ಬಿಸಿಲಲ್ಲಿ ಕಾಯಿಸಬೇಕು. ಯಾಕಂದರೆ ಚೂಡ ತುಂಬ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇದ್ರ ಜೊತೆ ಬೇರೆ ಇಂಗ್ರೀಡಿಯೆಂಟ್ಸು ಅಂತಂದರೆ ಒಂದು ಅರ್ಧ ಕಪ್ಪು ಎಣ್ಣೆ, ಒಂದು ರುಚಿಗೆ ತಕ್ಕಂಗೆ 1-2 ಚಿಟಿಕೆ ಇಂಗು, ಅರಿಶಿನ ಪುಡಿ, ಖಾರದ ಪುಡಿ. ಇಲ್ಲಿ ನಾನು ಹುರಿದಿದ್ದ ಕಡಲೆ ಬೀಜ ತೊಗೊಂಡಿದ್ದೇನೆ, ಶೇಂಗಾ ಬೀಜ, ಪುಟಾಣಿ, ಕೊತ್ತಂಬರಿ, ಕರಿಬೇವು ಸೊಪ್ಪು, ಉಪ್ಪು, ಒಣ ಕೊಬ್ಬರಿ ತುಂಡುಗಳು, ಆಮೇಲೆ ಸಕ್ಕರೆ ಯೂಸ್ ಮಾಡ್ತಿದ್ರೆ ಒಂದು ಅರ್ಧ ಟೀ ಸ್ಪೂನು ಸಕ್ಕರೆ ಪುಡಿ. ಇವನ್ನೆಲ್ಲ ಅರೇಂಜ್ ಮಾಡಿ ಇಟ್ಕೋಬೇಕು. ಒಂದು ಕಡಾಯಿಯಲ್ಲಿ ಎಣ್ಣೆ ಕಾಯಿಸಿ ಅದಕ್ಕೆ ಒಗ್ಗರಣೆ ಕಾಳು ಹಾಕಿ ಚಟ್ಪಟಾಯಿಸಬೇಕು. ಈಗ ಇದರಲ್ಲಿ ಹಸಿ ಶೇಂಗಾ ಬೀಜ ತೊಗೊಂಡಿದ್ರೆ ಅದನ್ನು ಹಾಕಿ ಹುರಿಬೇಕು ಕೆಂಪಗಾಗೋವರೆಗೆ. ಆಮೇಲೆ ಕೊಬ್ಬರಿಯನ್ನು ಹಾಕಿ ಹುರಿಬೇಕು. ಈಗ ಎಲ್ಲ ಮಸಾಲೆಗಳನ್ನು ಇದಕ್ಕೆ ಸೇರಿಸ್ಕೋಬೇಕು. ಇಲ್ಲಿ ಈಗ ಸಕ್ಕರೆ ಹಾಕಬಾರ್ದು, ಯಾಕೆ ಸಕ್ಕರೆ ಹಾಕಿದರೆ ಅದು ಬಿಸಿಗೆ ತಳ ಹಿಡ್ಕೊಳ್ಳುತ್ತೆ. ಆಮೇಲೆ ಮಸಾಲೆ ಜೊತೆ ಸೇರಿ ಗಂಟಾಗುತ್ತೆ. ಒಂದು ಸ್ಟೋವನ್ನು ಒಂದು ಸಿಮ್ಮಿಗಿಟ್ಟು ಈಗ ಅವಲಕ್ಕಿ ಸೇರಿಸಿ ಅದನ್ನು ಗರಿ ಆಗುವವರೆಗೆ ತಿರುವಾಡಬೇಕು. ಆಮೇಲೆ ಕೆಳಗಿಟ್ಟು ಅದಕ್ಕೆ ಸಕ್ಕರೆ ಸೇರಿಸ್ಬೋದು. ಈಗ ನನ್ನ ವಿಡಿಯೋ ಲೈಕ್ ಆಗಿದ್ದರೆ ಅದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಇಷ್ಟೆಲ್ಲ ಆದಮೇಲೆ ಅದು ಗರಿಗರಿಗೆ ಆಗಿರುತ್ತೆ. ಆಮೇಲೆ ನೋಡಿ ತಯಾರಾಗಿದೆ ಚೂಡ.